ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ ಮಂಗಳವಾರ ದಿನ 10/2/2026 ಏನೇ ನಡಿಬಹುದು. ನಿಫ್ಟಿ ಎಕ್ಸ್ಪೈರಿ ಇದೆ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡೋಣ. ನಂಬರ್ ಒನ್, ಫಸ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋದ್ ಬಗ್ಗೆನೇ ಡಿಸ್ಕಷನ್ ಮಾಡಿದ್ವಿ. 25,900 ಹತ್ರ ಓಪನ್ ಆದ ಮೇಲೆ 25,800 ಹತ್ರ ಪ್ರಾಫಿಟ್ ಬುಕಿಂಗ್ ಬರ್ತಾ ಈ ರೀತಿ ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಮಾರ್ಕೆಟ್ ನೀಟ್ ಆಗೋದ. ದೆನ್ ಆಫ್ಟರ್ ದ್ಯಾಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ 60% ಏರಿಯಾ ಟಚ್ ಆದ್ಮೇಲೆ, ಲುಕ್ 60% ಏರಿಯಾ ಟಚ್ ಆದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ನ ಶೋಕಾಸ್ ಮಾಡಿದೆ. ಇದು ಯಾಕೆ ಈ ರೀತಿ ಮಾಡ್ತಾ ಇದೆ, ಲಾಜಿಕಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮಾರ್ಕೆಟ್ ಹ್ಯಾಡ್ ಗಿವನ್ ಅ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟಿತ್ತು ಆನ್ 2nd or 3rd February. ಆಮೇಲೆ ಮಾರ್ಕೆಟ್ ಈಗ ಪ್ರತಿ ಗ್ಯಾಪಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇದೆ. ಇದಕ್ಕೆ ನಾವು ಆರ್ಡರ್ ಸ್ಪ್ಲಿಟ್ಟಿಂಗ್ ಅಂತ ಇದ್ದೀವಿ. ಸೊ ಮಾರ್ಕೆಟ್ ಈ ದಿನಗಳೇನೆ ಜಾಸ್ತಿ ಆಗ್ಬೋದು ಅನ್ಕೋತೀನಿ. ಇನ್ ಕೇಸ್ ನೀವು ಏನಾದ್ರೂ ಸ್ಕ್ಯಾಲ್ಪರ್ಸ್ ಆಗಿದ್ರೆ ಮ್ಯಾಕ್ಸಿಮಮ್ ಪೊಸಿಷನ್ಸ್ ಮುಂಜಾನೆ ಅಥವಾ ಮಧ್ಯಾಹ್ನ ಲೈಕ್ ಪೊಸಿಷನ್ ಸಿಕ್ಕರೆ ಸ್ಕ್ಯಾಲ್ಪ್ ಆಂಗಲ್ ಇಂದನೇ ಪೊಸಿಷನ್ ಎಂಟ್ರಿ ಎಕ್ಸಿಟ್ ಮಾಡ್ಕೊಳ್ಳಿ. ಇಲ್ಲ ಮೋಸ್ಟ್ ಆಫ್ ಟೈಮ್ ಈಗ ಇವೆಂಟ್ಸ್ ಗಳೆಲ್ಲ ಕತೆ ಮುಗಿದೋಗಿದೆ, ಟ್ರಂಪ್ US ಡೀಲ್ ಮುಗಿದೋಗಿದೆ, ಬಜೆಟ್ ಮುಗಿದೋಗಿದೆ. ಸೊ ಮಾರ್ಕೆಟ್ ಕುಡ್ ಬಿ ಮೋರ್ ಆನ್ ಸೈಡ್ ವೇ ಇರುತ್ತೆ. ಬಿ ಕೇರ್ಫುಲ್ ಹಿಯರ್. ಸೊ ಇದ್ರ ಜೊತೆಗೆ ಶುರು ಮಾಡೋಣ. ನಾಳೆ ನೀವೇನ್ ಟ್ರೇಡ್ ಮಾಡ್ತೀರಿ? ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ. ಓಕೆ, ನಾನು ಲಿಟ್ರಲಿ ಎಲ್ಲ ಡ್ರಾಯಿಂಗ್ಸ್ ನ ಇಟ್ಕೋತೀನಿ ಆಸ್ ಇಟ್ ಈಸ್ ಅರ್ಲಿಯರ್ ಲೆವೆಲ್ಸ್ಗಳನ್ನ. ಓಕೆ, ಕ್ಲೋಸಿಂಗ್ ಮಾರ್ಕೆಟ್ 25,850 ಅರೌಂಡ್ ಆಸ್ಪಾಸ್ ಇದೆ. 26,000 ಮೇಲ್ಗಡೆ, ಕೆಳಗಡೆ 25,800. ಓಕೆ, ಸೊ ಮೇಜರ್ ಲೆವೆಲ್ಸ್ ಇದೆ. ಸೊ ಮೂವಿಂಗ್ ಎವರೇಜ್ ಹಾಕೊಳ್ಳಿ. ಈಗ 20 ಡೇ ಮೂವಿಂಗ್ ಎವರೇಜ್, 50 ಡೇ ಮೂವಿಂಗ್ ಎವರೇಜ್ ಎರಡರ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ. ಅಂಡ್ ಇವತ್ತು ಮಾರ್ಕೆಟ್ 25,800ಗಳ ಮೇಲೆಗಡೆ ನಿಂತ್ಕೋಬೇಕಾದ್ರೆ 50 ಡೇ ಮೂವಿಂಗ್ ಎವರೇಜ್ ತಗೊಂಡಿದೆ. ಡನ್. ಸೊ ಇದರ ಆದ ಮೇಲೆ 15 ನಿಮಿಷಕ್ಕೆ ಬರ್ತೀರಿ. ಅಂಡ್ 15 ನಿಮಿಷದ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿ. ಓಕೆ, ಮಾರ್ಕೆಟ್ ಹೆಂಗ್ ಕಾಣುತ್ತೆ? ಸ್ಟ್ರಕ್ಚರ್ಲಿ ಲೈಕ್ ಸಡ್ವೇ ಇದೆ, ಕರೆಕ್ಟ್ ಇದೆಯಾ? ಸೂಪರ್. ಓಕೆ, ಮಾರ್ಕೆಟ್ ನಾಳೆ ಹೋದ್ರು ಎಷ್ಟು ಮೇಲೆಗಡೆ ಹೋಗ್ಬೋದು ಸೊ ಅನ್ನೋದಕ್ಕೆ ಒಂದು ಬಾಕ್ಸ್ ಹಾಕೋಣ. ಸೊ ದಿಸ್ ಇಸ್ ಅ ಬಾಕ್ಸ್ ಐ ಕ್ಯಾನ್ ಡ್ರಾ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ ಪ್ರೈಸ್ ಆಕ್ಷನ್ 25,880 ಅಥವಾ 25,900 ಮೇಲೆ ನಿಂತ್ಕೊಂಡ್ರೆ ಅಲ್ಟಿಮೇಟ್ ಟಾರ್ಗೆಟ್ ಆಗೋದು 26,000 ಸೈಕಾಲಜಿಕಲ್ ನಂಬರ್ 1 ಪಾಯಿಂಟ್ ಫಾರ್ ಎಕ್ಸ್ಪೈರಿ. ಇಲ್ಲ 25,900 25,800 ಒಳಗಡೆ ಇದೆ, ಪೂರ್ತಿ ರೇಂಜ್ ಬೌಂಡ್ ಆಕ್ಷನ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಹೆಲ್ಪ್ ಮಾಡುತ್ತೆ. ನೋ ಆಪ್ಷನ್ ಬೈಂಗ್ ಅಥವಾ ನೋ ಟ್ರೇಡಿಂಗ್ ಝೋನ್ ತರ ಮಾಡ್ಕೊಳ್ಳಿ. ಬರೀ 25,800 ಕೆಳಗಡೆ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಬ್ರೇಕ್ ಡೌನ್ ಆದ್ರೆ ಹೌದು ಸರ್, ನಿಮಗೆ ಒಂದು ಫ್ರೀ ವೇ ಇದೆ, ಇದು ಚೆನ್ನಾಗಿರೋ ಟ್ರೇಡ್ ಸಿಗ್ಬೋದು. ಸೊ ಡೂ ಟೇಕ್ ಹರ್ ಆಪ್ಷನ್ ಬಾಯಿಂಗ್ ಹಿಯರ್. ಓಕೆ, ಈ ರೀತಿ ಇದೆ ಸ್ಥಿತಿ ನಂಬರ್ 1. ಸೊ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ ಲೈಕ್ ಅರೌಂಡ್ 50ರಿಂದ 60 ಪಾಯಿಂಟ್ ಅನ್ಕೊಳ್ಳಿ. ಆವಾಗಲೂ ಮಾರ್ಕೆಟ್ ಓಪನಿಂಗ್ ಅರೌಂಡ್ 25,900 ಹತ್ರ ಇದೆ. ಒಂದು ತಿಳ್ಕೊಳ್ಳಿ, ಮಾರ್ಕೆಟ್ ಇವತ್ತು ಓಪನಿಂಗ್ ಆಂಗಲ್ ರೇಂಜ್ ಇದಲ್ಲ, ಅದರ ಮೇಲ್ಗಡೆ ಸಸ್ಟೈನ್ ಆಗ್ತಾ ಇದೆ, ಹೈಯರ್ ಲೋ ಕಾಣ್ತಾ ಇದೆ. ಸೊ ಗೋ ಫಾರ್ 26,000. ಇಲ್ಲ, ಇಲ್ಲಿಂದ ರಿಜೆಕ್ಟ್ ಆಗಿ ವಾಪಸ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ, ಮಾರ್ಕೆಟ್ ಮತ್ತೆ ರೇಂಜ್ ಬಾಲ್ ಆಗುವ ಸಾಧ್ಯತೆ ಹೆವಿ ಇದೆ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ, ಯಾವ ಗಡಿಗೆ ಓಪನ್ ಆಗ್ಬೋದು? ಈ ಬೌಂಡ್ರಿಗೆ 25,800 ಹತ್ರ. ಓಕೆ, ಮಾರ್ಕೆಟ್ ಫೇಲ್ಯೂರ್ ಆಗಿದೆ, ಲೋವರ್ ಐ ಆಗಿದೆ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಡೌನ್ ಸೈಡ್ ಹೋಗುತ್ತೆ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ ಮೇಲೆ ಸ್ಲೋಲಿ ಹೋಲ್ಡ್ ಅಪ್ ಮಾಡ್ತಾ ಕೂತ್ಕೊಂಡ್ರೆ ಮಾರ್ಕೆಟ್ ವಿಲ್ ಬಿ ಇನ್ ದ ರೇಂಜ್ ಸ್ಥಿತಿನೇ ಇದೆ. ಸೊ ಎಕ್ಸೆಪ್ಷನಲ್ ನ್ಯೂಸ್ಗಳು ಏನೂ ಇಲ್ಲ ಅನ್ಕೊಳ್ತೀನಿ. ಸೊ ಆ ರೀತಿ ಇದ್ರೆ ಆಬ್ವಿಯಸ್ಲಿ ಗ್ಯಾಪ್ ಡೌನ್ 25,700 ಅನ್ಕೊಳ್ಳೋಣ, ಬಹಳ ಡೀಪ್ ಅಲ್ಲಿ ಥಿಂಕ್ ಮಾಡಿದ್ರೆ. ಸೊ ಇಲ್ಲ ಮಾರ್ಕೆಟ್ ಬೌನ್ಸ್ ಆಗೋ ಚಾನ್ಸಸ್ ಹೆವಿ ಇದೆ. ಓಕೆ, ಆಮೇಲಿಂದ ರಿಜೆಕ್ಟ್ ಆಗ್ತಾ ಕೂತ್ಕೊಳ್ಳುತ್ತೆ. ಇಲ್ಲ ಎಕ್ಸೆಪ್ಷನಲ್ ವೆರಿ ಹೆವಿ ಗ್ಯಾಪ್ ಅಪ್ 26,000. ಸೊ ಆಬ್ವಿಯಸ್ಲಿ ಸೈಕಾಲಜಿಕಲ್ ನಂಬರ್ ರಿಜೆಕ್ಟ್ ಆಗ್ತಾ ವಾಪಸ್ ಕೆಳಗಡೆ ಬರುತ್ತೆ. ಇಲ್ಲ ಹೋಲ್ಡ್ ಮಾಡಿದ್ರೆ ಸೈಡ್ ವೇಸ್ ಟು ಅಪ್ಸೈಡ್ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಆಫ್ ಸೆಲ್ಲಿಂಗ್ ಪ್ರೆಷರ್ ಅಥವಾ ಪ್ರಾಫಿಟ್ ಬುಕಿಂಗ್ ಪ್ರೆಷರ್. ಸೊ ಅಂಡರ್ಸ್ಟ್ಯಾಂಡ್ ಆಲ್ ದ ಪಾಯಿಂಟ್ ಆಫ್ ವ್ಯೂ. ನಾಳೆ ಎಕ್ಸ್ಪೈರ್ ಇದೆ. ಯೂಶಲಿ ಮಾರ್ಕೆಟ್ ಅಟ್ರಾಕ್ಷನ್ ರೌಂಡ್ ನಂಬರ್ಗೆ ಆಗುವ ಸಾಧ್ಯತೆ ಇದೆ. 26,000 ಅಥವಾ 25,800 ಹತ್ರನೇ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಲುಕಿಂಗ್ ಅಟ್ ದ ಫ್ಯಾಕ್ಟ್, ಆಪ್ಷನ್ ಚೈನ್ ನೋಡ್ಕೊಳ್ತೀರಿ, ಓಪನ್ ಇಂಟ್ರೆಸ್ಟ್ ಎಲ್ಲಿ ಹೆವಿ ಬಿಲ್ಟಪ್ ಆಗಿದೆ. ಸೊ ರೈಟ್ ನಾವು 25,000 ಲೈಕ್ 800 ಹತ್ರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ. ಎರಡೂ ಕಡೆ ನೋಡಿದ್ರೆ 78 ಲಕ್ಷ ಈ ಕಡೆ 149 ಲಕ್ಷ. ಬರೀ ಲಾಜಿಕಲ್ ಅನ್ಕೊಳ್ಳೋ ಪಾಯಿಂಟ್ ಏನಪ್ಪಾ ಅಂದ್ರೆ 25,800 ಅಂತೂ ಈಸಿಲಿ ಬೆಟ್ ಕೊಡೋದಿಲ್ಲ ಅನ್ನೋ ಸ್ಥಿತಿ ಇದೆ. ಬಿಕಾಸ್ 1.59 crore. ಓಕೆ, 49 ಅಂದ್ರೆ 1.5 ಕೋಟಿ ಅನ್ಕೊಳ್ಳಿ. ಸೊ 25,800 ಬ್ರೇಕ್ ಆದ್ರೆ ಆವಾಗ ಮಾರ್ಕೆಟ್ 25,700ವರೆಗೂ ಈಸಿಯಾಗಿ ಹೋಗ್ತಾನೆ. ಬಿಕಾಸ್ ದಿಸ್ ಓಪನ್ ಇಂಟ್ರೆಸ್ಟ್ ವಿಲ್ ಬಿ ಅಂಡರ್ ದ ಪ್ರೆಷರ್. ಇಲ್ಲ ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಂದ್ರೆ ಈಸಿ ಇದೆಯಾ, 26,000 ಹತ್ರ ಮ್ಯಾಕ್ಸಿಮಮ್ ಹೋಗ್ಬೋದು. ಬಿಕಾಸ್ 2 ಕೋಟಿ ಜನ ಇಲ್ಲಿ ಸೆಲ್ ಮಾಡ್ತಿದ್ದಾರೆ.
ಸೊ ಮಾರ್ಕೆಟ್ ಹೈಲಿ ಪಾಸಿಬಲ್ ಇರೋದು ಏನಪ್ಪ ಅಂದ್ರೆ ಇವನ್ ಬ್ರೇಕ್ಔಟ್ ಕೊಟ್ಟರು, ಸ್ಕ್ಯಾಲ್ಪ್ ಕೊಟ್ಟರು, ಮ್ಯಾಕ್ಸಿಮಮ್ 2500 ಮೇಲೆ ಹೋದ್ರೆ 26,000, ಕೆಳಗಡೆ 28 ಬ್ರೇಕ್ ಆದರೆ ಇಟ್ಸ್ ಪಾಸಿಬಿಲಿಟಿ ಲೋ, ಆದರೆ 700 ಇದು ಮಾತ್ರ ಫ್ರೀ ವೇ ಇದೆ. ಅಥವಾ ಮಾರ್ಕೆಟ್ ವುಡ್ ಬಿ ರೇಂಜ್ ಬೌಂಡ್ ಬಿಟ್ವೀನ್ ದಿಸ್ ಏರಿಯಾ ಅಥವಾ 25,850 900 ಹತ್ರನೇ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇದೆ. ಓಕೆ, ಕಮಿಂಗ್ ಟು ದ ಫ್ಯಾಕ್ಟ್ ಹಿಯರ್, ಸೆನ್ಸೆಕ್ಸ್ ನೋಡ್ಕೋತ್ರಿ ಏನಿದೆ 84,000 ಚಿಲ್ಲರೆ ಕ್ಲೋಸ್ ಆಗಿದೆ. ಓಕೆ, ಅಂಡ್ ಇನ್ನೊಂದು ಸೈಕಾಲಜಿಕಲ್ ನಂಬರ್, ಅರ್ಲಿಯರ್ ರಿಜೆಕ್ಷನ್ 84,200 ಹತ್ರ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಸೊ ಟೈಮ್ ಪಾಸ್ ಆಗಿ ನಿಂತ್ಕೊಂಡಿದ್ದು, ಈಗ ಫ್ರೀ ವೇ ಅಂತ ಸಿಗೋದು 84,200 ಮೇಲೆ ಹೈಯರ್ ಲೋ ಸಿಕ್ಕರೆ ಹಿಸ್ಟ್ರಿ ಇದೆ, ಚೆಕ್ ಮಾಡ್ತೀರಿ, ಅದ್ರ ಬೇಸಿಸ್ ಮೇಲೆ ಟ್ರೇಡ್ ಇದೆ, ಇಲ್ಲ ಈ ಬಾಕ್ಸ್ ಒಳಗಡೆ ಮಾರ್ಕೆಟ್ ಹೊರಗಡೆ ಬಂದಿದ್ದಪ್ಪ. ಓಕೆ, ಲುಕ್ ಹಿಯರ್ 84,000 ಚಿಲ್ಲರೆ ಅಥವಾ 84,200 ಇದರ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ 83,500 ಒಳಗಡೆ ರೇಂಜ್ ಇದೆಯಾ, ಕೆಲಸ ಇಲ್ಲ. ಓಕೆ, ನಮಗೆ ಬೇಕಾಗಿರೋದು ಫ್ರೀ ವೇ, ದಟ್ಸ್ ಇಟ್. ಈವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಇದೇ ಲೆವೆಲ್ಗಳನ್ನ ನೀವು ಮೇಂಟೈನ್ ಮಾಡ್ಕೋತೀರಿ. ಸೊ 83,500, 84,200, ಓಕೆ, ಇದನ್ನ ದಾಟಿದ್ರೆ ಸೊ ಆಬ್ವಿಯಸ್ಲಿ 84,500 ಸೈಕಾಲಜಿಕಲ್ ನಂಬರ್ ಅಂಡ್ ಅಲ್ಟಿಮೇಟ್ 85,000 ಇನ್ ದ ಲಾಂಗರ್ ಟರ್ಮ್ ಟಾರ್ಗೆಟ್. ಓಕೆ, ವೆರಾಸ್ ಕೆಳಗಡೆ 83,000 ಆಸ್ ಅ ಟಾರ್ಗೆಟ್ ಇನ್ ಕೇಸ್ 83,500 ಫೇಲ್ ಮಾಡಿದ್ರೆ. ಕಮಿಂಗ್ ಟು ದ ಬ್ಯಾಂಕ್ ನಿಫ್ಟಿ ಹಿಯರ್ 60,600 ಚಿಲ್ಲರೆ. ಓಕೆ, ಅಂಡ್ ಡೂ ಚೆಕ್ ಹಿಯರ್, ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಆಗೋದ್ ಬಗ್ಗೆನೆ. ಸೊ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ಸ್ ನ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ತಗೊಳ್ತೀನಿ, ಅದು 60,400 ಹತ್ರ ಬರುತ್ತೆ. ಓಕೆ, ಇವತ್ತಿನ ಪ್ರೈಸ್ ಆಕ್ಷನ್ ನ ಕೂಡ ನೋಡ್ಕೋತೀರಿ, ಪೂರ್ತಿ ರೇಂಜ್ ಬೌಂಡ್ ಇದ್ದು ಅದನ್ನ ಬಾಕ್ಸ್ ಆಂಗಲ್ ಇಂದ ಮಾರ್ಕ್ ಮಾಡ್ಕೋತೀನಿ. ಓಕೆ, ಈ ಬಾಕ್ಸ್ ಒಳಗಡೆ ಎಕ್ಸಾಕ್ಟ್ಲಿ ತಗೋಬೇಕಂದ್ರೆ ಟೋಟಲ್ ರೇಂಜ್ ದಿಸ್ ಒನ್. ಓಕೆ, ಸೊ 60,000 ಓಕೆ 700 ಮೇಲೆಗಡೆ ಏನಾದರೂ ಮೊಮೆಂಟಮ್ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 61,000 ಸೈಕಾಲಜಿಕಲ್ ಟಾರ್ಗೆಟ್, ಅಥವಾ 60,600 ಕೆಳಗಡೆ ಹೋದ್ರೆ 60,400. ಸೊ ಇಲ್ಲಿ ಪೊಸಿಷನ್ ಟ್ರೇಡಿಂಗ್ ಈಸ್ ನಾಟ್ ಗೋನ್ ಬಿ ಈಸಿ. ಅಥವಾ 60,400 ಫೇಲ್ ಮಾಡಿದ್ರೆ ಇದೆ, ಹೌದು ಫ್ರೀ ವೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಗ್ಯಾಪ್ ಫಿಲ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು 60,200 ಅಥವಾ 60,000 ಲೆವೆಲ್. ವೆರಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ 60,400, ಸೊ ಆಬ್ವಿಯಸ್ಲಿ ಅರ್ಲಿಯರ್ ಲೆವೆಲ್ನ ಮಾರ್ಕೆಟ್ ಟೆಸ್ಟ್ ಮಾಡ್ಬೋದು, ಕೆಳಗಡೆ ಬಂದಂಗೆ ತೋರಿಸ್ಬಿಟ್ಟು ಗ್ಯಾಪ್ ಫಿಲ್ ಅಪ್ ಮಾಡಿಬಿಟ್ಟು ವಾಪಸ್ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಟೈಮ್ ಪಾಸ್. ಓಕೆ, ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ 60,800 ಹತ್ರ ಈ ರೀತಿ ಓಪನ್ ಇದೆ, ಈ ಲೆವೆಲ್ ಮೇಲೆ ನಿಂತ್ಕೊಂಡಿದೆ. ಸೊ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ 61,000 ಅಂಡ್ ಕಂಟಿನ್ಯೂ ಆದ್ರೆ 61,200 ಟಾರ್ಗೆಟ್ ಆಗುತ್ತೆ. ಓಕೆ, ಫಾರ್ ಅ ಬೆಟರ್ ಕನ್ಫರ್ಮೇಶನ್ ಫಿಬೋನಚ್ಚಿ ಮೇಲ್ಗಡೆಯಿಂದ ಕೆಳಗಡೆಗೆ ಹಾಕೊಂಡ್ರೆ ನಮ್ಗೆ ಈಸಿ ಪಾಯಿಂಟ್ ಆಫ್ ವ್ಯೂ ಗೊತ್ತಾಗೋದೇನು. ಸೊ ಫಿಬೋ ಆಂಗಲ್ ಪ್ರಕಾರ 61,000 ಸೈಕಾಲಜಿಕಲ್ ಟಾರ್ಗೆಟ್ ಅಂತೂ ಪಕ್ಕಾ ಇದೆ ಇನ್ ಕೇಸ್ ಮಾರ್ಕೆಟ್ ಔಟ್ ಆಫ್ ದ ರೇಂಜ್ ಕೆಲಸ ಬಂದ್ರೆ. ಸೊ ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ನಮ್ಗೆ ಏನು ಹೇಳ್ಕೊಡುತ್ತೆ ಕಂಪೇರ್ ಟು ದ ಬ್ಯಾಂಕ್ ನಿಫ್ಟಿ? ಫಿನ್ ನಿಫ್ಟಿ ಸ್ವಲ್ಪ ಸ್ಟ್ರಕ್ಚರ್ಲಿ ಚೆನ್ನಾಗೇನೋ ಕ್ಲೋಸ್ ಆಗಿದೆ. ಕಮಿಂಗ್ ಟು ದ ಡೇ ಆಂಗಲ್ ಲುಕ್ಸ್ ವೆರಿ ಫ್ಯಾಂಟಾಸ್ಟಿಕ್. ಲುಕ್ 28,150 ಕ್ಲೋಸ್ ಆಗಿದ್ದು. ಸೊ ಆಲ್ ಟೈಮ್ ಹೈನ ಮಾರ್ಕ್ ಮಾಡೋಣ, ದಟ್ಸ್ ಇಂಪಾರ್ಟೆಂಟ್, ದಟ್ ಈಸ್ ದಿಸ್ 28,267. ಸೊ 30 ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಅಂಡ್ ಏನೇನು ಕಾಣುತ್ತೆ ನೋಡ್ಕೋತೀರಿ. ಮಾರ್ಕೆಟ್ ಕಂಟಿನ್ಯೂಲಿ ಓಪನ್ ಆದ ತಕ್ಷಣದಿಂದ ಸೊ ಇಟ್ಸ್ ಜಸ್ಟ್ ಗೋಯಿಂಗ್ ಅಪ್ ಸೈಡ್ ಓನ್ಲಿ. ಓಕೆ, ಇವತ್ತಿನ ಟಾಪ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ದಟ್ ಈಸ್ ಅಬೌಟ್ 28,150 ಲೆವೆಲ್. ಇದನ್ನ ಮಾರ್ಕೆಟ್ ನಾಳೆ ಫ್ಲಾಟ್ ಆಗಿ ಓಪನ್ ಆಗಿ ಬ್ರೇಕ್ಔಟ್ ಆದ್ರೆ 28,250 ಅಥವಾ 100 ಪಾಯಿಂಟ್ಗಳ ಮೊಮೆಂಟಮ್ ಈಸಿಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದನ್ನು ದಾಟಿದ್ರೆ ಎಸ್ ಅಫ್ಕೋರ್ಸ್ ಆಲ್ ಟೈಮ್ ಹೈ ಇಸ್ ಕಮಿಂಗ್ ಅಂಡ್ ಯು ಹ್ಯಾವ್ ಟು ಟ್ರೇಡ್ ಅಂತ ಸ್ಥಿತಿ. ಇಲ್ಲ ಫ್ಲಾಟ್ ಆಗಿ ಓಪನ್ ಆದ್ರೆ 28,150ರಿಂದ 28,000 ಒಳಗಡೆ ಇರೋ ಸಾಧ್ಯತೆ ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಆಕ್ಷನ್ ಹಿಯರ್. ಸರ್ ಇಲ್ಲ ಸೆಲ್ಲಿಂಗ್ ಕಡೆ ಹೋಗುತ್ತೆ ಅಂದ್ರೆ ಮಾರ್ಕೆಟ್ ಬಿಲೋ 28,000 ಸೈಕಾಲಜಿಕಲ್ ನಂಬರ್ ಕೆಳಗಡೆ ಹೋದ್ರೆ ಹೌದು ಈ ಗ್ಯಾಪ್ ಫಿಲಪ್ ಹತ್ರ 27,800 ಥಿಂಕ್ ಮಾಡಬಹುದು ಅನ್ನೋ ಸ್ಥಿತಿ ನಮಗೆ ಫಿನ್ ನಿಫ್ಟಿ ಹೇಳ್ಕೊಡ್ತಾ ಇದೆ. ಸೊ ಕಮಿಂಗ್ ಟು ದ ಮಿಡ್ ಕ್ಯಾಪ್ ನಿಫ್ಟಿ, ಸೊ ಹೌ ಇಟ್ ಇಸ್ ಪರ್ಫಾರ್ಮಿಂಗ್? ಸೊ ಕಂಪೇರ್ ಟು ಆಲ್ ಅದರ್ ಇಂಡೈಸಸ್, ಓಕೆ ಮಿಡ್ ಕ್ಯಾಪ್ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆದ್ರೂ ಚೆನ್ನಾಗೇನೋ ಲೈಕ್ ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 13,860. ಓಕೆ, ಇವತ್ತಿನ ಟಾಪ್ನ ನಾವು ಮಾರ್ಕ್ ಮಾಡೋಣ ಆಸ್ ಅ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂಡ್ ಅಲ್ಲಿ ಅರ್ಲಿಯರ್ ಬಾಡಿ ರಿಜೆಕ್ಷನ್ ನಾನು ಅಬ್ಸರ್ವೇಷನ್ ಮಾಡ್ಬೋದು. ನಾಳೆ ನಿಮಗೆ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಂಗಲ್ ಇಂದ ಓಪನ್ ಆದ, ಫ್ಲಾಟ್ ಓಪನ್ ಆದ್ರೆ 14,000 ಸೈಕಾಲಜಿಕಲ್ ಟಾರ್ಗೆಟ್. ಓಕೆ, ಇಲ್ಲಿ ಇನ್ನೊಂದು ಆಂಗಲ್ ಇಂದ ಫೇಲ್ ಆದ್ರೆ ಸೊ ಮಾರ್ಕೆಟ್ ಕ್ಯಾನ್ ಬಿ ಸ್ಲೋಲಿ ನೆಗೆಟಿವ್ ಟು 13,700. ಓಕೆ, ಗ್ಯಾಪ್ ಅಪ್ ಆದ್ರೆ 14,000 ಹತ್ರ ಓಪನ್ ಆದ್ರೆ ಆಬ್ವಿಯಸ್ಲಿ ಒನ್ ರಿಜೆಕ್ಷನ್ ಬರ್ಬೋದು. ಸೊ ಈ ಅರ್ಲಿ ಲೆವೆಲ್ ಟೆಸ್ಟ್ ಮಾಡ್ಬೋದು, ಮತ್ತೆ ಈ ರೇಂಜ್ ಅಲ್ಲೇ ಇರ್ಬೋದು, ಅಥವಾ 14,000 ದಾಟಿದ್ರೆ ಕಂಟಿನ್ಯೂ ಮೊಮೆಂಟಮ್ ಸಿಗ್ಬೋದು. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಒಂದು ಗ್ಯಾಪ್ ಡೌನ್ ಆದ್ರೆ
ರೈಟ್. ಸೊ 13,750 800 ಓಪನ್ ಆಗಿದೆ. ಸೊ ನೋಡ್ಕೊಳ್ತೀರಿ ಅರ್ಲಿ ರಿಜೆಕ್ಷನ್. ಸೊ ಇಟ್ ವಿಲ್ ವರ್ಕ್ ಲೈಕ್ ಸಪೋರ್ಟ್. ಸೊ ಇಲ್ಲಿ ರಿಜೆಕ್ಷನ್ ಇದೆ, ಇಬ್ಬರು ನಡುವೆ ಮಾರ್ಕೆಟ್ ಒದ್ದಾಡುತ್ತೆ, ಅಪರ್ಚಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಇದೆ. ಚೆಕ್ ಫಾರ್ ಟ್ರೇಡ್ ಟುಮಾರೋ ವಿತ್ ಅ ಗ್ರೇಟರ್ ಲೆವೆಲ್ಸ್. ಓಕೆ, ನಾಳೆ ಟ್ರೇಡ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಯಾವ್ದು ಸ್ಟಾಕ್ಸ್ಗಳಿವೆಯಾ ಅನ್ನೋದಕ್ಕೆ, ಅಥವಾ ನಿನ್ನೆ ಟ್ರೇಡ್ಗಳು ಸಿಕ್ಕಿದ್ದು ಏನೇನು ಆಗಿದೆ. ಫಾರ್ ದ ಪಾಯಿಂಟ್ ಆಫ್ ವ್ಯೂ ಭಾರತೀಯ ಏರ್ಟೆಲ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ 2050 ಮೇಲ್ಗಡೆ ಹೋಗೋದಕ್ಕೆ, ಬಟ್ ಹೋಗ್ಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಹೋಗಿದ್ರೆ ಟ್ರೇಡ್ ಸಿಗ್ತಾ ಇತ್ತು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ರೆಡ್ಡಿ. ಓಕೆ, ರೆಡ್ಡಿ ನೋಡ್ಕೋತೀರಿ ಇವತ್ತು. ಸೊ ಬೆಸ್ಟ್ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ನಾನು ಅದನ್ನ ಈ ರೀತಿ ಮಾರ್ಕ್ ಮಾಡಿ ಬ್ರೇಕ್ಔಟ್ ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಮಾರ್ಕೆಟ್ ಏನಾದರೂ ಅಬೌವ್ ದಿಸ್ ಲೆವೆಲ್, ಕಾಮನ್ ರಿಜೆಕ್ಷನ್ ಲೆವೆಲ್ ಅದ ನೋಡ್ಕೊಳ್ತೀರಿ. ದಿಸ್ ಇಸ್ ಅ ಲೆವೆಲ್ ದಟ್ ಈಸ್ ಎಕ್ಸಾಕ್ಟ್ಲಿ ಬರಬೇಕಂದ್ರೆ 1290 ಬರುತ್ತೆ. ಸೊ 1290 ಮಾರ್ಕೆಟ್ ನ ದಾಟಿದ್ರೆ, ಸೊ ಯು ಕ್ಯಾನ್ ಚೆಕ್ ಇಟ್ ಫಾರ್ 1320 ಅಬೌವ್ ಲೆವೆಲ್ಸ್ ಹಿಯರ್, ಬಿಕಾಸ್ ಬುಲಿಶ್ ಬ್ರೇಕ್ಔಟ್ಸ್ ಕೊಟ್ಟಿದೆ. LT ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ಆಫ್ಟರ್ ದ ಬಜೆಟ್ ಕ್ಯಾಂಡಲ್ ಬ್ರೇಕ್, ಮಾರ್ಕೆಟ್ ಈಸ್ ಹೋಲ್ಡಿಂಗ್ ಹೈ ಹಿಯರ್. ಸೊ ಪಾಸಿಟಿವ್ ಮೊಮೆಂಟಮ್ ವಿಲ್ ಬಿ ಕಂಟಿನ್ಯೂಡ್ ಅನ್ನೋ ಸ್ಥಿತಿ ಇದೆ. ಸೊ ಹೈ ಬ್ರೇಕ್ ಆದ್ರೆ ಚೆಕ್ ಮಾಡ್ತೀರಿ 4200 ಅಂಡ್ ಮೇಲಿನ ಲೆವೆಲ್ ಟಾರ್ಗೆಟ್ಗಳು ಬರುತ್ತೆ. ಸೊ ನೀನೇ ಡಿಕ್ಸಾನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ 11,600 ಮೇಲೆಗಡೆ ಹೋದ್ರೆ ಕಂಟಿನ್ಯೂಸ್ ಮೊಮೆಂಟಮ್ ಸಿಗೋದ್ ಬಗ್ಗೆ. ಸೊ ಈಗಲೂ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದ್ದು. ಎಸ್, ಅಫ್ಕೋರ್ಸ್ 12,000 ಟಾರ್ಗೆಟ್ ಅನ್ಕೋಬಹುದು, ಬಿಕಾಸ್ ಸೈಕಾಲಜಿಕಲ್ ನಂಬರ್ ಇದೆ, ಅಟ್ರಾಕ್ಷನ್ ನಂಬರ್ ಕೂಡ. ಸೊ ಸಪೋರ್ಟಿವ್ ಮೊಮೆಂಟಮ್ ಅಂದ್ರೆ ನಾಳೆ 12,000. ಓಕೆ, ಸೊ ಲೆಟ್ ಅಸ್ ಗೋ ಟು ITC ಡಿಸ್ಕಷನ್ ಮಾಡಿದ್ವಿ. ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಯಾವಾಗಿದ್ರು ಇದೊಂದು ಸೈಕಾಲಜಿ ಇದೆ. ತಪ್ಪು ಜನ ಏನ್ ಮಾಡ್ತೀರಪ್ಪ ಅಂದ್ರೆ, ಸೊ 5-6% ಮೂಮೆಂಟ್ ಆಗಿದ್ದನ್ನ ನಾಳೆನೂ 8-10% ಹೋಗುತ್ತೆ ಅಂತ ಟ್ರೇಡ್ ಮಾಡ್ತೀರಿ. ಅದೇ ರೀತಿ ಇಲ್ಲ. ಮಾರ್ಕೆಟ್ 5% ಹೋದ್ಮೇಲೆ ಒಂದಿಷ್ಟಾದ್ರೂ ಸೊ ಹೋಲ್ಡ್ ಮಾಡತ್ತೆ 2-3 ದಿನ. ಅದನ್ನ ನೀವು 5 ನಿಮಿಷದೊಳಗಡೆ ಹೆಂಗೆ ಥಿಂಕ್ ಮಾಡ್ತೀವಿ, ಅದೇ ರೀತಿ ಡೇ ಕ್ಯಾಂಡಲ್ ನ ಥಿಂಕ್ ಮಾಡಿದ್ರೆ ಇಟ್ ವಿಲ್ ಹೋಲ್ಡ್ ಅಂಡ್ ಗೋ ಸ್ಥಿತಿ ಇದೆ. ಸೊ ಅದ್ರೊಳಗೂ ಕೂಡ ಮಾರ್ಕೆಟ್ ಇಷ್ಟೊಂದು ಮೊಮೆಂಟಮ್ ಆಗಿದೆ. 23% ಏರಿಯಾನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ್ರೆ ಜಾಸ್ತಿ ಮೊಮೆಂಟಮ್ ಸಿಗುತ್ತೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇದೆ. ಸೊ ನೋಡೋಣ ಕೆಲವೊಂದು ದಿನಗಳೊಳಗಡೆ ಆಸ್ ಆಫ್ ನೌ. ಸೊ ಇಫ್ ಎನಿಬಡಿ ಎಂಟರ್ಡ್ ಅರೌಂಡ್ 320 ಆಸ್ಪಾಸ್, ಸೊ 310 ಯುವರ್ ಸ್ಟಾಪ್ ಲಾಸ್, ಬಟ್ 340, 350, 360 ಲೆವೆಲ್ಸ್ ಆರ್ ಓಪನ್ ಫಾರ್ ಅ ಬಿಗರ್ ಟಾರ್ಗೆಟ್ ಹಿಯರ್. ಸೊ HUL ನೋಡ್ಕೋತೀರಿ, ನಿನ್ನೆ ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಬ್ರೇಕ್ಔಟ್ ಆಗಿದೆ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಓಕೆ, ಅಂಡ್ ಈಗ ಇದ್ರ ಪ್ರಕಾರ ಲಾಜಿಕಲ್ ಥಿಂಕ್ ಮಾಡಿದ್ರೆ 2,600 ಬರಬಹುದು ಅನ್ನೋ ಸ್ಥಿತಿ ಇದೆ. ಸೊ ಡೂ ಟೇಕ್ ಅ ಮಾರ್ಕೆಟ್ ಲಾಂಗ್ ಪೊಸಿಷನ್ ಇನ್ ಕೇಸ್ ಇಫ್ ಯು ಪಾಸಿಬಲ್. ಸೊ ವಿತ್ ಹೆಡ್ಜ್ ಫಾರ್ 2,500 and 2,600 ಅಲ್ಟಿಮೇಟ್ ಟಾರ್ಗೆಟ್. ಟೈಟನ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಈ ರೀತಿ ಫಿಬೋ ಆಂಗಲ್ ಇಂದ ಕೂಡ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಕಂಟಿನ್ಯೂ ಆಗ್ತಾ ಇದ್ದು. ಸೊ ಹೈ ಬ್ರೇಕ್ ಆದ್ರೆ ನಾಳೆ ಸೊ ಇನ್ನೊಂದು ಹೊಸ ಹೈ ಕೊಡುತ್ತಾನೆ ಅನ್ಕೋತೀನಿ. ಸೊ ರಿಲಯನ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ಮಾರ್ಕೆಟ್ ಪ್ಯೂರ್ ಲೈಕ್ ರೇಂಜ್ ಒಳಗಡೆ ಅಷ್ಟೊಂದು ಮೊಮೆಂಟಮ್ ಇಲ್ಲ. ಇದರೊಳಗಡೆ ಸ್ಟ್ರಾಂಗಲ್ ಸಿಚುವೇಶನ್ ಅಥವಾ ಶಾರ್ಟ್ ಸ್ಟ್ರಾಂಗಲ್ ಸಿಚುವೇಶನ್ ಇಸ್ ಮೋರ್ ಈಸಿ. ಯುನೈಟೆಡ್ ಸ್ಪಿರಿಟ್ಸ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. 1380 ಬಗ್ಗೆ 1400 ಬಂದಿದೆ. ಅಂಡ್ ಅಲ್ಟಿಮೇಟ್ ಟಾರ್ಗೆಟ್ ಕುಡ್ ಬಿ 1460. ಓಕೆ, ಈ ಮಾರ್ಕೆಟ್ ಕ್ಲೋಸ್ ಆಗಿರೋ ಜಾಗದಲ್ಲಿ ಕೂಡ ಒಂದು ಮೇಜರ್ ಲೆವೆಲ್ ಆಫ್ ಬ್ರೇಕ್ ಡೌನ್ ಏರಿಯಾ ಇದೆ, ಅದು ಎಕ್ಸ್ಪೆಕ್ಟೆಡ್ ಇದೆ, ಲೈಕ್ ಅರೌಂಡ್ 1400 ಆಡ್ ನಂಬರ್. ಸೊ ನಾಳೆ ಹೈ ಬ್ರೇಕ್ ಆದ್ರೆ 1460 ಆಡ್ ನಂಬರ್ಸ್ ಆರ್ ಗೋಯಿಂಗ್ ಟು ಬಿ ಅ ಕ್ಲಾಸಿಕಲ್ ಟಾರ್ಗೆಟ್ ಅನ್ಕೋಬಹುದು. ಸೊ ಅದರ್ ದನ್ ದಿಸ್ ಒನ್ ಯಾವ್ದಾದ್ರು ಸ್ಟಾಕ್ಸ್ಗಳ ಬಗ್ಗೆ ನಿಮಗೆ ಡಿಸ್ಕಷನ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನ ಪ್ರೀ ಮಾರ್ಕೆಟ್ ರಿಪೋರ್ಟ್. ಮಾರ್ಚ್ 1 ಕ್ಲಾಸಸ್ ಅನ್ನು ಶುರು ಮಾಡ್ತಿದ್ವಿ. ಸೊ ಆಲ್ರೆಡಿ 13 ಜನರನ್ನು ತಗೊಂಡಾಗಿದೆ, ಉಳಿದಿರೋದು 7 ಸೀಟು. ಇಷ್ಟ ಇದ್ರೆ ನೀವು ಸಿಲೆಬಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಜಾಯ್ನ್ ಆಗ್ಬೋದು. ಅಂಡ್ ಯಾವುದೇ ರೀತಿ ಯಾರಿಗೂ ವಾಪಸ್ ಫೋನ್ ಹಚ್ಚಿ ಕ್ಲಾಸ್ ಬರೋದಿಲ್ವಾ ಹಂಗೆ ಹಿಂಗೆ ಅಂತ ನಾನು ಫೋನ್ ಹಚ್ಚೋದಿಲ್ಲ. ಬಿಕಾಸ್ ಇಂಟ್ರೆಸ್ಟ್ ಇದ್ದವರು ಮಾತ್ರ ಇಲ್ಲಿ ನೀವು ಥಿಂಕ್ ಮಾಡಿ ಸಿಲೆಬಸ್ನ ಓದ್ಕೊಂಡು ಜಾಯ್ನ್ ಆಗ್ಲಿಕ್ಕೆ ಇಷ್ಟಪಡ್ತೀರಿ. ಎನಿವೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು